ಪ್ರೀತಿಯ ದ್ವಿತೀಯ PU ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಏನಂತೀರ ತಾವುಗಳು, ಗುರುವಾರದ ದಿನ ಹೌದಲ್ವಾ ನಡೆದಂತಹ ಈ ಜಿಯೋಗ್ರಫಿ ಕ್ವಶನ್ ಪೇಪರನ್ನು ಇವತ್ತು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಕ್ಷಮಿಸಬೇಕು, ಒಂದು ದಿನ ತಡವಾಯಿತು. ಈ ಕ್ವಶನ್ ಪೇಪರೇ ಕಳಿಸ್ಕೊಡಲ್ಲ ಕಂಡ್ರೆ, ಸ್ವಲ್ಪ ಬ್ಯುಸಿ ಇರ್ತೀನಿ. ಕೆಲವೊಮ್ಮೆ ಕ್ವಶನ್ ಪೇಪರು ಸಿಗಲ್ಲ. ಆ ಸಮಯದಲ್ಲಿ ತಾವುಗಳು ನನಗೆ ಹೆಲ್ಪ್ ಮಾಡಬೇಕು, ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮಾಡಲ್ಲ ತಾವುಗಳು. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಆರ್ಟ್ಸ್ ಹಾಗೂ ಕಾಮರ್ಸ್ ವಿದ್ಯಾರ್ಥಿಗಳು ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ಪಾರ್ಟ್ ಎ ಜಿಯೋಗ್ರಫಿಯ ಈ ಪಾರ್ಟ್ ಎ ಕ್ವಶನ್ ಆನ್ಸರ್ಸ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಎ ಬುಕ್ ಒರಿಜಿನ್ ಆಫ್ ಸ್ಪೀಸೀಸ್ ರೋಟ್ ಬೈ ಡ್ಯಾಶ್ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಸೈನ್ಸ್ ಹುಡುಗರಿಗೂ ಕೂಡ ಗೊತ್ತಿದ್ದು ಚಾರ್ಲ್ಸ್ ಡಾರ್ವಿನ್ ಅಂತ ಕರೆಯುತ್ತೇವೆ. ಚಾರ್ಲ್ಸ್ ಡಾರ್ವಿನ್ ಏನು ಮಾಡ್ತಾನೆ ಅಂದರೆ, ಒರಿಜಿನ್ ಆಫ್ ಸ್ಪೀಸೀಸ್ ಅಂದರೆ ಮಾನವನ ಉಗಮ ಹೇಗಾಯಿತು ಅಂತ ಒಂದು ದೊಡ್ಡ ಪುಸ್ತಕವನ್ನು ಬರೀತಾನೆ. ಕೊನೆಯದಾಗಿ ಏನು ಮಾಡ್ತಾನೆ ಅಂದರೆ, ಸಮುದ್ರದ ಮಧ್ಯಭಾಗದಲ್ಲಿ ಒಂದು ಪತ್ರವನ್ನು ಬರೀತಾನೆ ಹಡಗಿನಲ್ಲಿ. ಏನು ಅಂದರೆ, ನಾನು ಇಡೀ ಪ್ರಪಂಚಕ್ಕೆ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟೆ ಅಂತ ಹೇಳಿಬಿಟ್ಟು ಸುಸೈಡ್ ಮಾಡಿಕೊಳ್ತಾನೆ. ಇದು ಚಾರ್ಲ್ಸ್ ಡಾರ್ವಿನ್ನ ನಿಜವಾದ ಏನಂತೀರ ಲೈಫ್ ಸ್ಟೋರಿ. ಎನಿಹೋ, ಇದನ್ನು ನಿಮ್ಮ ಲೆಕ್ಚರರ್ ಹೇಳಿದಾರೋ ಇಲ್ಲೋ. ಬನ್ನಿ ಈಗ ಎರಡನೆಯ ಪ್ರಶ್ನೆ. ಟೋಟಲ್ ವರ್ಲ್ಡ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು UN ಪಾಪ್ಯುಲೇಷನ್ ಡಾಟಾ 2012 ಅದು 7 ಬಿಲಿಯನ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ಇಲ್ಲಿ ರೈಟ್ ಆನ್ಸರ್ ಹೇಳ್ಬಿಡ್ತೀನಪ್ಪ, ಮತ್ತೆ ಲೇಟ್ ಬೇಡ ಅಂತ. ಆಪ್ಷನ್ ಸಿ 1 and 3 ಓನ್ಲಿ ಕರೆಕ್ಟ್ ಅಂತ. ಇಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ವಿದ್ಯಾರ್ಥಿಗಳೇ ಕಮೆಂಟ್ ಮುಖಾಂತರ ಅದನ್ನು ಸರಿಯಾಗಿ ಆನ್ಸರ್ಗಳನ್ನು ಅಪ್ಲೋಡ್ ಮಾಡಿ. ಏನು ತೊಂದರೆ ಇಲ್ಲ, ಎಲ್ಲ ಮನುಷ್ಯರೇ ಅಲ್ವಾ. ಬನ್ನಿ, ಒಂದು ಸ್ಟೇಟ್ಮೆಂಟ್ ಇದೆ, ಒಂದು ರೀಸನ್ ಇದೆ. ಇದರಲ್ಲಿ 4ನೆಯ ಪ್ರಶ್ನೆ, ಇದರಲ್ಲಿ ಯಾವುದು ಅಂತ ನೋಡೋಣ. ಇರಿಗೇಷನ್ ಫೆಸಿಲಿಟಿ ಈಸ್ ಮೋಸ್ಟ್ಲಿ ನೆಸೆಸರಿ ಫಾರ್ ಅಗ್ರಿಕಲ್ಚರ್ ಇನ್ ಇಂಡಿಯಾ. 100% ಕರೆಕ್ಟು. ಇರ್ರೆಗ್ಯುಲರ್ ಅನ್ಸರ್ಟೈನ್ ಲಿಮಿಟೆಡ್ ರೈನ್ಫಾಲ್ ಆ್ಯಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ಟರ್ ಡ್ರಾಟ್ ಈಸ್ ಕಾಮನ್ ಇನ್ ಇಂಡಿಯಾ ಅಂತ ಇದೆ. ಅಂದರೆ ಬರಗಾಲ ಅಂತ ಅದು ಕೂಡ ನಿಜ. ಹಾಗಿದ್ರೆ ಬೋತ್ A and R ಕರೆಕ್ಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮ್ಯಾಚ್ ಆಫ್ ಫಾಲೋಯಿಂಗ್ ನೋಡಿದರೆ, ಮುಂಬೈನಲ್ಲಿರುವಂಥದ್ದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ವಾ? ಹೌದಾ? ತಪ್ಪು. ಮುಂಬೈನಲ್ಲಿರುವಂಥದ್ದು ಸಹಾರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಡೆಲ್ಲಿನಲ್ಲಿ ಇರುವಂಥದ್ದು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬೆಂಗಳೂರಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲರಿಗೂ ಕೂಡ ಗೊತ್ತು. ಹೈದರಾಬಾದಲ್ಲಿರುವಂಥದ್ದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ A ಆಗಿ ಇರುತ್ತದೆ. ಮಕ್ಕಳೇ, 6ನೆಯ ಪ್ರಶ್ನೆ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಇದ್ದೀವಿ. ದ ವರ್ಲ್ಡ್ ಆಂಥ್ರೋಪೋ ಮೀನ್ಸ್ ಡ್ಯಾಶ್ ಅಂತ ಇದೆ. ಆಂಥ್ರೋಪೋಸೆಂಟ್ರಿಸಮ್ ಅಂತ ಕೇಳಿದರೆ ಮನುಷ್ಯನನ್ನು ಕೇಂದ್ರವಾಗಿ ಇಟ್ಕೊಂಡು ಅಂತ ಎಲ್ಲಿದೆ ಹೇಳಿ? 1ನೇ ಶಿವ ಪಾಠದಲ್ಲಿ ಇದೆ. ಸೆಕೆಂಡ್ ಇಯರ್ PUC ಮಕ್ಕಳೇ ಮರಿಬೇಡಿ. ಎವ್ರಿಥಿಂಗ್ ಐ ನೀಡ್ ಟು ನೋ ಲಾಂಟ್ ಇನ್ ದ ಫಾರೆಸ್ಟ್ ಪಾಠದಲ್ಲಿ ಇದೆ. ಇದಕ್ಕೆ ಸರಿಯಾದ ಉತ್ತರ HUMAN ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 7. ದ ಗ್ರೋತ್ ರೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು 2012 ಈಸ್ ಡ್ಯಾಶ್ ಅಂತ ಇದೆ. 1.1% ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ಹಾಗಿದ್ರೆ ದಿ ನಾರಾಯಣಪುರ ಡ್ಯಾಮ್ ಈಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ಡ್ಯಾಶ್ ರಿವರ್ ಅಂತ ಇದೆ. ತಮ್ಮ ಯಾವನಿಗೆ ಏನು ಗೊತ್ತಿಲ್ಲ ಅಂದರೂ ಈಸಿಯಾಗಿ ಬರೆದು ಬರ್ಬೋದಿತ್ತು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಕೇಳಿ. ಓದೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಕೊಟ್ಟಿರೋದೇ ಒಂದು ಆಪ್ಷನ್ನು, ಕೃಷ್ಣ ರಿವರ್ ಅಂತ. ಡ್ಯಾಶ್ ಇಸ್ ಎ ಲಿಕ್ವಿಡ್ ಸಬ್ಸ್ಟೆನ್ಸ್ ಮಿಕ್ಸ್ಚರ್ ಆಫ್ ಹೈಡ್ರೋಜನ್ ಆ್ಯಂಡ್ ಕಾರ್ಬನ್. ಗೊತ್ತಿಲ್ಲ ಅನ್ಕೊಳ್ಳಿ, ಪೆಟ್ರೋಲಿಯಂ ಇರೋದೇ ಒಂದು ಲಿಕ್ವಿಡ್ ರೂಪದ ದ್ರವ, ಅದೇ ಪೆಟ್ರೋಲಿಯಂ ಅಂತ ಬರೆಯೋದು. 10ನೇದಾ? ಇದು ಕೂಡ ಗೊತ್ತಿಲ್ವಾ? ಇರೋದೇ ಒಂದು ಪ್ಲೇಸ್ ಕೊಟ್ಟಿರೋದು, ಅದು ಬೆಂಗಳೂರು ಅಂತ ಬರೆದ್ರೆ ಮುಗೀತು. ಬೆಂಗಳೂರಲ್ಲೇ ಇರೋದು ಇಸ್ರೋ ಹೆಡ್ ಕ್ವಾರ್ಟರ್ಸ್. ಆಯಿತಾ? ಬನ್ನಿ ಈಗ ಮ್ಯಾಚ್ ಆಫ್ ಫಾಲೋಯಿಂಗ್ ಕಡೆಗೆ ಹೋಗೋಣ. ಟೆರ್ಷಿಯರಿ ಆಕ್ಯುಪೇಷನ್ ಅಂತ ಇದೆ. ಇದನ್ನು ನಾವು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಬಳಸುವಂಥದ್ದು ಆಗಿರುತ್ತೆ. ನಂತರದಲ್ಲಿ ಟೆಲಿವಿಷನ್ ಅಂತ ಇದೆ. ಇದನ್ನು ನಾವು ಲೂಯಿ ಬ್ಲೆರೆಟ್ ಅಂತ ಇದ್ದರು ಅವರು. ಮೆಗಲೋಪೊಲಿಸ್ ಅಂತ ಇದೆ. ಇದನ್ನು ಜೇನ್ ಗಾಟ್ಮ್ಯಾನ್ ಅಂತ ಕರಿತೀವಿ. ಅನ್ಪ್ರೊಡಕ್ಟಿವ್ ಪಾಪ್ಯುಲೇಷನ್ಗೆ ಚಿಲ್ಡ್ರನ್ ಆ್ಯಂಡ್ ಏಜ್ ಓಲ್ಡ್ ಅಂತ. ನೆಕ್ಸ್ಟ್ ಕಾರ್ಡಮಮ್ ಅಂತ ಇದೆ. ಇದು ಗರಂ ಮಸಾಲೆ ಗರಂ ಮಸಾಲೆ. ಹಾಗಿದ್ರೆ ದ ಕ್ವೀನ್ ಆಫ್ ಫ್ರಾಗ್ನೆನ್ಸ್ ಸ್ಪೈಸಸ್. ಆಯಿತಾ? ಈಗ ನೀವು ಕ್ವೀನ್ ಅಂದ ತಕ್ಷಣ ರಾಣಿ ಅಂದ್ಕೊಂಡಿರ, ಮಸಾಲೆಯ ರಾಣಿ ಅಂತ ಕರಿತೀವಿ. ಹಾಗಿದ್ರೆ ಇದನ್ನು ಕನ್ನಡದಲ್ಲಿ ಯಾಲಕ್ಕಿ ಅಂತ ಕರಿತೀವೋ, ಲವಂಗ ಅಂತ ಕರಿತೀವೋ, ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೇಕು ನೀವು. ಎನಿಹೌ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಕಡೆಗೆ ಹೋಗೋಣ. ಇನ್ ಎ ವರ್ಡ್ ಆರ್ ಇನ್ ಎ ಸೆಂಟೆನ್ಸಸ್. ನೇಮ್ ದ ಬುಕ್ ರಿಟನ್ ಬೈ ಫೆಡ್ರಿಕ್ ರೇಚಲ್ ಅಂತ ಇದೆ. ಇವರು ಬರೆದಿರುವಂಥ ಪುಸ್ತಕದ ಹೆಸರು ಆಂಥ್ರೋಪೋ ಜಿಯೋಗ್ರಫಿ ಅಂತ. ಆಯಿತಾ? ಬನ್ನಿ ಈಗ 13ನೆಯ ಪ್ರಶ್ನೆ. ಡಿಫೈನ್ಡ್ ಇಂಟರ್ನಲ್ ಮೈಗ್ರೇಷನ್ ಅಂತ ಇದೆ. ನಮ್ಮ ದೇಶದ ಒಳಗಡೆ ಆಗುವಂತಹ ಬೌಂಡ್ರೀಸಿನ ಒಳಗಡೆ, ಆದರೆ ಅದನ್ನು ನಾವು
ಇಂಟರ್ನಲ್ ಮೈಗ್ರೇಷನ್ ಅಂತ ಕರಿತೀವಿ. ಯಾವ ರೀತಿಯಾಗಿ ಇಂಗ್ಲೀಷಲ್ಲಿ ಬರೀಬೇಕು? ಮೈಗ್ರೇಷನ್ ಟೇಕ್ ಪ್ಲೇಸ್ ವಿತ್ ಇನ್ ದ ಬೌಂಡ್ರೀಸ್ ಆಫ್ ಅವರ್ ಕಂಟ್ರಿ ಈಸ್ ಕಾಲ್ಡ್ ಆ್ಯಸ್ ಇಂಟರ್ನಲ್ ಮೈಗ್ರೇಷನ್ ಅಂತ. ವಾಟ್ ಆರ್ ದಿ ಸೆಕೆಂಡರಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಆ್ಯಕ್ಟಿವಿಟೀಸ್ ಕನ್ಸರ್ನ್ಡ್ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ರಾ ಮೆಟೀರಿಯಲ್ ಈಸ್ ಕಾಲ್ಡ್ ಸೆಕೆಂಡರಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ. ಭಾಳ ಈಸಿ ಕಣ್ರಿ. ಎಕ್ಸ್ಪ್ಯಾಂಡ್ HAL ಅಂತ ಇದೆ, ಎಲ್ಲವನಿಗೂ ಕೂಡ ಗೊತ್ತು, ಸೈನ್ಸ್ ಮಕ್ಕಳಿಗೂ ಕೂಡ ಗೊತ್ತು. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತ, ಆಯಿತಾ, ಏರೋನಾಟಿಕ್ಸ್ ಲಿಮಿಟೆಡ್ ಅಂತ. ಥ್ಯಾಂಕ್ ಯು. ಹೂ ಪಬ್ಲಿಷ್ಡ್ ದ ಫಸ್ಟ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ ಅಂತ ಇದೆ. ಜೇಮ್ಸ್ ಅಗಸ್ತಸ್ ಹಿಕ್ಕಿ ಅಂತ. ಎನಿಹೋ ಓದೋದ್ರಲ್ಲಿ ಅಥವಾ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಾದರೆ ಶ್ರಮಿಸಬೇಕು. ಮೊದಲನೇ ಬಾರಿಗೆ ರೈಟರ್ ಆಗಿರ್ಬೋದು, ಆಥರ್ ಆಗಿರ್ಬೋದು, ಅವರ ಹೆಸರುಗಳನ್ನು ತಗೊತಾ ಇರ್ತೀವಲ್ವ, ಆವಾಗ ಇಂತಹ ಆಗ್ತವೆ ಇವೆಲ್ಲ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಬಿ ಬರೋದಾದರೆ ಎಲ್ಲ 2 ಅಂಕದ ಪ್ರಶ್ನೆಗಳು. ನಾನು ನಿಮ್ಗೆ ಹೇಳಿದ್ದೆ, ಎಲ್ಲ ಪ್ರಶ್ನೆಗಳು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಿಂದ, ನಿಮ್ಮ ಪ್ರಿಪೇಟರಿ ಎಕ್ಸಾಮ್ 1ರಿಂದ ಬರ್ತವೆ ಅಂತ ಎಲ್ಲವೂ ಕೂಡ ಬಂದಿದ್ವು. ಇವತ್ತು ಮ್ಯಾಥಮೆಟಿಕ್ಸ್ ಪೇಪರ್ ಅಂತೂ ಫುಲ್ ಡಿಟ್ಟು ಅದೇ ಬಂದಿತ್ತು. ಆದರೆ ನಂಬಲ್ಲ ಜನರು, ಎಕ್ಸಾಮ್ ಆದಮೇಲೆ ಅಯ್ಯೋ ಅಂತವ್ರೆ. ಹಾಗಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಇನ್ನೂ ಬಹಳ ದಿನ ಇದೆ. ಅದಕ್ಕೆ ಸಂಪೂರ್ಣವಾಗಿ 3 ಮಾಡೆಲ್ ಕ್ವಶನ್ ಪೇಪರು ಪ್ರಿಂಟ್ ಹೊಡ್ಕೋಬೇಕು. 3 ಮಾಡೆಲ್ ಕ್ವಶನ್ ಪೇಪರಿನ ಕೀ ಆನ್ಸರು ಯಾವುದಾದ್ರೂ ಕಾಲೇಜಲ್ಲಿ ನಿಮಗೆ PDF ಕಾಪಿಯನ್ನು ಕೊಟ್ಟಿದ್ದರೆ ಕೀ ಆನ್ಸರ್ ಆಗಿ, ದಯವಿಟ್ಟು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡ್ರೋ. ಆಲ್ ಓವರ್ ಕರ್ನಾಟಕ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗುತ್ತೆ. ಎಲ್ಲರ ಏನಂತೀರ ತಾವುಗಳು ಆಶೀರ್ವಾದ ನಿಮಗೆ ಸಿಗಲಿ, ಕಳಿಸ್ಕೊಟ್ಟವರಿಗೂ ಕೂಡ. ದಯವಿಟ್ಟು ನಮ್ಮ ಮೇಲ್ ಐಡಿಗೆ ಜಿಯೋಗ್ರಫಿಯ 3 ಮಾಡೆಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ದಯವಿಟ್ಟು ಕಳಿಸಿಕೊಟ್ರೆ ಬಹಳ ಹೆಲ್ಪ್ ಆಗುತ್ತೆ. ಎನಿಹೋ ಮುಂದೆ ಹೋಗೋಣ. ಈಗ ಇನ್ನೊಂದು ಮುಖ್ಯವಾದ ವಿಷಯ, ಆ 3 ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಿಂಟ್ ಹೊಡ್ಕೊಳ್ಳಿ. 2 ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರು ಪ್ರಿಂಟ್ ಹೊಡ್ಕೊಳ್ಳಿ. ಜೊತೆಗೆ ಕೀ ಆನ್ಸರ್ ಕೂಡ ಪ್ರಿಂಟ್ ಹೊಡ್ಕೊಂಡ್ರೆ 5 ಪೇಪರ್ಸು 5 ಕೀ ಆನ್ಸರ್ ಆಗುತ್ತೆ. ಇಷ್ಟು ಸಾಕು, ಮತ್ತೇನು ಓದುವ ಅವಶ್ಯಕತೆಯೇ ಇಲ್ಲ. 80 ಔಟ್ ಆಫ್ 80 100% ನೀವು ತೆಗಿತೀರಾ, ಆಯಿತಾ. ಇದು ನಮ್ಮ ಅನುಭವದ ಮಾತುಗಳು ಸರ್. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್.